ಶುದ್ಧವಾಗಿರಬೇಕು, ಪರಿಶುದ್ಧವಾಗಿರಬೇಕು, ಪವಿತ್ರವಾಗಿರಬೇಕು. ಕೊಳೆಯಾಗಿರಬಾರದು, ಮಲಿನತೆ ಇರಬಾರದು, ಕಶ್ಮಲ ಇರಬಾರದು. ಇದು ಎಲ್ಲರೂ ಬಯಸುವ, ಎಲ್ಲರೂ ಯೋಚಿಸುವಂತಹ ವಿಷಯ. ಶುದ್ಧಿ ಅಂದರೆ ಏನು ಅಂತ ಕೇಳಿದರೆ, ದೇಹವನ್ನು ತೊಳೆದುಕೊಳ್ತೇವಲ್ಲ, ಅದು ಶುದ್ಧಿ ಅಂತ ಅಂದ್ಕೊಳ್ತೇವೆ. ಅದಕ್ಕೆ ಸುಗಂಧವನ್ನು ಪೂಸಿಕೊಳ್ತೇವಲ್ಲ, ಅದು ಶುದ್ಧಿ ಅಂತ ಅಂದ್ಕೊಳ್ತೇವೆ. ಆದರೆ ಇಲ್ಲೊಬ್ಬ ಅನುಭವಿಯ ಮಾತನ್ನು ಕೇಳಿ, ಸರ್ವೇಷಾಮೇವ ಶೌಚಾನಾಂ ಅರ್ಥಶೌಚಂ ಪರಂ ಸ್ಮೃತಂ ಯೋರ್ಥೇ ಶುಚಿ ಸಶುಚಿ ನ ಮೃದ್ವಾರಿ ಶುಚಿ. ಎಲ್ಲ ಶೌಚಗಳಲ್ಲಿ ಅಂದರೆ ನಮ್ಮನ್ನು ಶುದ್ಧೀಕರಿಸುವ ಕ್ರಿಯೆಗಳಿದೆಯಲ್ಲ, ಅವುಗಳಿಂದ ಬರುವ ಶುದ್ಧಿಗಳಲ್ಲಿ ಯಾವುದು ಅತ್ಯಂತ ಶುದ್ಧವಾದದ್ದು ಅಂದರೆ ಅರ್ಥಶುದ್ಧಿ ಅಂತ ಹೇಳ್ತಾನೆ. ಅಂದರೆ ಹಣಕಾಸಿನ ವಿಷಯದಲ್ಲಿ ನಾವು ಪ್ರಾಮಾಣಿಕವಾಗಿದ್ದರೆ, ರುಜುವಾಗಿದ್ದರೆ, ಭ್ರಷ್ಟತೆ ನಮ್ಮಲ್ಲಿ ಇಲ್ಲದೇ ಇದ್ದರೆ ಅದು ನಿಜವಾದ ಶುಚಿತ್ವ ಅಂತ. ಯೋರ್ಥೇ ಶುಚಿ ಸಹಿ ಶುಚಿ. ಯಾರು ಹಣದ ವಿಷಯದಲ್ಲಿ ಶುಚಿಯಾಗಿದ್ದಾನೋ, ಶುದ್ಧವಾಗಿದ್ದಾನೋ ಅವನು ಶುದ್ಧನೇ ಹೊರತು ನ ಮೃದ್ವಾರಿ ಶುಚಿ. ನೀರಿನಿಂದ ಮೈ ತೊಳೆದುಕೊಂಡು ಶುದ್ಧನಾಗುತ್ತಾನಲ್ಲ, ಅವನಲ್ಲ ಶುಚಿ ಅಂತ ಅನುಭವಿ ಹೇಳ್ತಾನೆ. ಹೌದಲ್ವಾ? ಹಣದ ವಿಷಯದಲ್ಲಿ ಇರುವ ಪ್ರಾಮಾಣಿಕತೆಯೇ ಮನುಷ್ಯನನ್ನು ಶುದ್ಧ ಅಂತ ಕರೆಸಿಕೊಳ್ಳುವಂತೆ ಮಾಡುತ್ತೆ. ಶುಭಂ ಭೂಯಾತ್.